ಗೃಹಲಕ್ಷ್ಮಿ ಬಾಕಿ ಕಂತು 6,000 ರೂಪಾಯಿಯಲ್ಲಿ ಎಷ್ಟು ಈಗ ಜಮೆ ಆಗ್ತಾ ಇದೆ? ಹೌದು, ಗೃಹಲಕ್ಷ್ಮಿಯರಿಗೆ ಬಾಕಿ ಕಂತು ಹಣ ಜಮೆ ಈಗ ಶುರು ಆಗಲಿದೆ. ಯಾಕಂದ್ರೆ ಯೋಜನೆ ಪರಿಶೀಲನೆ ಮತ್ತು ಪರಿಷ್ಕರಣೆ ಪ್ರಾರಂಭ ಕೂಡ ಒಂದು ಕಡೆಗೆ ಆಗಿರುವಂತದ್ದು. ಪ್ರತಿಯೊಬ್ಬರು ಕೂಡ 8 ದಾಖಲೆಗಳನ್ನ ರೆಡಿ ಇಡೋದು ಕಡ್ಡಾಯ ಮಾಡಲಾಗ್ತಾ ಇದೆಯಾ? ಹೌದು ವೀಕ್ಷಕರೇ, 8 ದಾಖಲೆಗಳು ಯಾವುದು? ಮೊದಲು ಯಾವ ಒಂದು ಯೋಜನೆಯಿಂದ ಸರ್ಕಾರ ಯೋಜನೆ ಪರಿಶೀಲನೆ ಮನೆ ಮನೆ ಭೇಟಿ ಶುರು ಮಾಡ್ತಾ ಇದೆ ನೋಡಿ. ಇತ್ತ ಗೃಹ ಜ್ಯೋತಿ ಗೃಹಲಕ್ಷ್ಮಿ ಯೋಜನೆ ಆಗಿರಬಹುದು, ಇತ್ತ ಇನ್ನೊಂದು ಕಡೆಗೆ SIR ಕೂಡ ಪ್ರಾರಂಭವಾಗಿದೆ ನೋಡಿ ವೀಕ್ಷಕರೇ. ಇಲ್ಲಿ ಬೇರೆ ಬೇರೆ ಅಧಿಕಾರಿಗಳು ಮನೆಗೆ ವಿಸಿಟ್ ಮಾಡ್ತಾರೆ. ಸೊ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲ ಮಾಹಿತಿಯನ್ನ ತಿಳಿದುಕೊಳ್ಳಿ. ಇನ್ನು ರೇಷನ್ ಕಾರ್ಡ್ ಇದ್ರಿಗೂ ಕೂಡ ದೊಡ್ಡ ಒಂದು ಗುಡ್ ನ್ಯೂಸ್ ಸದ್ಯಕ್ಕೆ ಬರ್ತಾ ಇದೆ. ಹೌದು, ನಿಮ್ಮ ಹತ್ತಿರ BPL ಕಾರ್ಡ್ ಇರಲಿ, AY ಕಾರ್ಡ್ ಇರಲಿ, ನಿಮಗೆ ಭರ್ಜರಿ ಬಂಪರ್ ಸಿಹಿ ಸುದ್ದಿ ಕೂಡ ಬಂದಿದೆ. ಇನ್ನು SIR ಅಲ್ಲಿ ನಿಮ್ಮ ಮನೆ ಬಾಗಿಲಿಗೆ ಈ ತರ ಸ್ಟಿಕರ್ ಕೂಡ ಅಂಟಿಸ್ತಾರೆ. ಹೌದು, ದೊಡ್ಡ ಬ್ರೇಕಿಂಗ್ ನ್ಯೂಸ್ ಸದ್ಯಕ್ಕೆ ಬರ್ತಾ ಇರುವಂತದ್ದು. ಅಂದ್ರೆ ಎಂತ ಮನೆಗಳಿಗೆ ಎಂತ ಸ್ಟಿಕರ್ ಅಂಟಿಸ್ತಾರೆ ಅದನ್ನು ಕೂಡ ನೋಡೋಣ. ಇನ್ನು ಎನ್ಯುಮರೇಷನ್ ಅರ್ಜಿ ಭರ್ತಿ ಯಾವ ತರ ನೀವು ಮಾಡಬಹುದು, ಯಾವೆಲ್ಲ ದಾಖಲೆಗಳು ನೀವು ಕೊಡಬೇಕಾಗುತ್ತೆ ಅದನ್ನು ಕೂಡ ಈ ವಿಡಿಯೋದಲ್ಲಿ ನಾವು ನಿಮಗೆ ಅಪ್ಡೇಟ್ ಕೊಟ್ಟಿದ್ದೇವೆ ನೋಡಿ. ಮತದಾರರ ಪಟ್ಟಿ ಪರಿಷ್ಕರಣೆ ಈಗ ಪ್ರಾರಂಭವಾಗಿದೆ. ವೋಟರ್ ID ಕಾರ್ಡ್ ಕೂಡ ತೆಗೆದಿಟ್ಕೊಳ್ಳಿ. ಒಂದು ವೇಳೆ ಚಿಕ್ಕ ತಪ್ಪು ಮಾಡಿದ್ರು ಕೂಡ ನಿಮಗೆ ಗ್ಯಾರಂಟಿ ಹಣ ಸಿಗೋದಿಲ್ಲ. ಅದರ ಬಗ್ಗೆ ಅಪ್ಡೇಟ್ ನೋಡೋಣ. ಇನ್ನು ಗ್ಯಾಸ್ ಸಿಲಿಂಡರ್ ಬಳಕೆದಾರರಿಗೆ ಒಂದು ಗುಡ್ ನ್ಯೂಸ್ ಕೂಡ ಬಂದಿದೆ. ಇನ್ನೊಂದು ಕಡೆಗೆ ಪೆಟ್ರೋಲ್ ಡೀಸೆಲ್ ಬೆಲೆ ಕೂಡ ಇಳಿಕೆ ಆಗುವ ನಿರೀಕ್ಷೆ ಇದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಗ್ಯಾಸ್ ಸಿಲಿಂಡರ್ ಬಳಕೆ ಮಾಡೋರಿಗೆ, ಪೆಟ್ರೋಲ್ ಡೀಸೆಲ್ ಬಳಕೆ ಮಾಡೋರಿಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು. ಯುದ್ಧ ಕೊನೆಯಾದ ಹಿನ್ನೆಲೆ ದೊಡ್ಡ ಒಂದು ಸಿಹಿ ಸುದ್ದಿ ಕೇಂದ್ರ ಸರ್ಕಾರದಿಂದ ಬಂದಿರುವಂತದ್ದು. ಮೊದಲಿಗೆ ನೀವು ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಳು ರೇಷನ್ ಕಾರ್ಡ್ ಹೊಂದಿದ್ರೆ ಬೇಗನೆ ವಿಡಿಯೋಗೆ ಒಂದು ಲೈಕ್ ಮಾಡೋದ್ರ ಮೂಲಕ ವಿಡಿಯೋಗೆ ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ಯಾಕಂದ್ರೆ ಬಾಕಿ ಕಂತು 6,000 ರೂಪಾಯಿ ಹಣ ಜಮೆ ಬಗ್ಗೆ ಇವತ್ತು ಅಪ್ಡೇಟ್ ನಾವು ನಿಮಗೆ ಕೊಡಲಿದ್ದೇವೆ. ಇನ್ನು ನಾವು ಕೇಳೋ ಪ್ರಶ್ನೆಗೆ ಪ್ರತಿಯೊಬ್ಬರು ಕೂಡ ಕಮೆಂಟ್ ಮೂಲಕ ಉತ್ತರ ಕೊಡಬಹುದು. ನಿಮಗೆ 30ನೇ ಕಂತು ಹಣ ಜಮೆ ಆಯ್ತಾ? ಎದಕ್ಕಂದ್ರೆ 31ನೇ ಕಂತು 32ನೇ ಕಂತು ಹಣ ಬಿಡುಗಡೆ ಬಗ್ಗೆ ದೊಡ್ಡ ಒಂದು ಸಿಹಿ ಸುದ್ದಿ ಸದ್ಯಕ್ಕೆ ಬಂದಿರುವಂತದ್ದು ನೋಡಿ ವೀಕ್ಷಕರೇ. ಪಂಚ ಗ್ಯಾರಂಟಿ ಯೋಜನೆಗಳ ಪರಿಶೀಲನೆ ಈಗ ಶುರುವಾಗ್ತಾ ಇದೆ. ಹೌದು, ಜುಲೈ ಮೊದಲ ವಾರದಿಂದಲೇ ಗ್ಯಾರಂಟಿ ಯೋಜನೆ ಫಲಾನುಭವಿಗಳ ಮನೆ ಮನೆಗೆ ಭೇಟಿ ಕೂಡ ಸಿಬ್ಬಂದಿಗಳು ಮಾಡ್ತಾ ಇದ್ದಾರೆ. ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಮರು ಅರ್ಜಿ ಪ್ರಕ್ರಿಯೆ ಆಗಿರಬಹುದು, ಇನ್ನೊಂದು ಕಡೆಗೆ ಗೃಹ ಜ್ಯೋತಿ ಯೋಜನೆ ಮರು ಅರ್ಜಿ ಪ್ರಕ್ರಿಯೆ ಆಗಿರಬಹುದು. ಈ 8 ದಾಖಲೆಗಳು ನೀವು ರೆಡಿ ಇಟ್ಕೋಬೇಕಾಗುತ್ತೆ ಅಂತಾನು ಕೂಡ ಇಲ್ಲಿ ಹೇಳಲಾಗ್ತಾ ಇದೆ ವೀಕ್ಷಕರೇ. ಎದಕ್ಕೆ ಅಂತಾನು ಕೂಡ ಹೇಳ್ತೇವೆ. ಮೊದಲಿಗೆ ಒಂದು ಕಡೆಗೆ ಪರಿಷ್ಕರಣೆ ನಡೀತಾ ಇರುತ್ತೆ, ಇನ್ನೊಂದು ಕಡೆಗೆ ಹಣ ಜಮೆ ಆಗೋದು ಕೂಡ ನಡೀತಾ ಇರುತ್ತಂತೆ. ಅಂದ್ರೆ ಹಣ ಜಮೆ ಆಗೋದಕ್ಕೆ ಯಾವುದೇ ಕಾರಣಕ್ಕೂ ಸದ್ಯಕ್ಕೆ ತಡೆ ಹಿಡಿಯಲ್ಲ. ಅಂದ್ರೆ ಯಾವುದೇ ಯೋಜನೆಗಳನ್ನ ಸದ್ಯಕ್ಕೆ ನಿಲ್ಲಿಸೋ ಮಾತೇ ಇಲ್ಲ ಅಂತ ಮುಖ್ಯಮಂತ್ರಿ DK ಶಿವಕುಮಾರ್ ಸರ್ ಅವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಆದ್ರೆ ಇಲ್ಲಿ ಒಂದು ಕಂಡೀಷನ್ ಏನಪ್ಪಾ ಅಂದ್ರೆ, ಕರ್ನಾಟಕದ ಮತಪಟ್ಟಿಯಲ್ಲಿ ಗೃಹಲಕ್ಷ್ಮಿಯರ ಹೆಸರು ಇರಬೇಕು. ಹೌದು, ಯಾರೆಲ್ಲ ರೇಷನ್ ಕಾರ್ಡ್ ಅಲ್ಲಿ ಯಜಮಾನಿ ಸ್ಥಾನದಲ್ಲಿದ್ದಾರೆ ನೋಡಿ ಗೃಹಲಕ್ಷ್ಮಿಯರು, ಅವರು ಮತಪಟ್ಟಿಯಲ್ಲಿ ಕರ್ನಾಟಕದ ಮತದಾರರ ಪಟ್ಟಿಯಲ್ಲಿ ಅವರ ಹೆಸರು ಇರಬೇಕು. ಅಂದ್ರೆ SIR ಅಲ್ಲಿ ನೀವು ಭಾಗಿ ಆಗ್ಬೇಕು. ನಿಮ್ದು ವೋಟರ್ ID ಕಾರ್ಡು ಎಪಿಕ್ ನಂಬರ್ ಕಡ್ಡಾಯವಾಗಿ ಆಕ್ಟಿವ್ ಇರಬೇಕಾಗುತ್ತೆ. ಇನ್ನು ನಿಮ್ದು ಮತಪಟ್ಟಿಯಲ್ಲಿ ಹೆಸರು ಕೂಡ ಆಕ್ಟಿವ್ ಇರಬೇಕು. ನೀವು ಮತದಾನದ ಒಂದು ಹಕ್ಕು ಕೂಡ ಹೊಂದಿರಬೇಕು. ಒಂದು ವೇಳೆ ಹೊಂದಿಲ್ಲ ಅಂದ್ರೆ, ಈಗ ನೋಡಿ SIR ಇಂದ ನಿಮ್ಮದು ಹಕ್ಕು, ಮತದಾನದ ಹಕ್ಕು ಹೋದ್ರೆ ಅವಾಗ ನಿಮಗೆ ಗೃಹಲಕ್ಷ್ಮಿ ಹಣ ಬರೋದು ನಿಲ್ಲಬಹುದು ಅಂತಾನು ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಇನ್ನು ದಾಖಲೆ ಪರಿಶೀಲನೆಗಾಗಿ ಮನೆ ಮನೆಗೂ ಕೂಡ ಬರ್ತಾರೆ ಅಧಿಕಾರಿಗಳು, ಸಿಬ್ಬಂದಿಗಳು. ಇಲ್ಲಿ ನೋಡಿ, ಗೃಹ ಜ್ಯೋತಿ ಯೋಜನೆಯಿಂದ ಶುರುವಾಗ್ತಾ ಇದೆ ಮರು ಪರಿಶೀಲನೆ ಕಾರ್ಯಕ್ರಮ ಅಂತಾನು ಕೂಡ ಇಲ್ಲಿ ಹೇಳಬಹುದು ವೀಕ್ಷಕರೇ. ನೋಡಿ, ಯೋಜನೆಯಿಂದ ಅನರ್ಹರನ್ನ ಮಾತ್ರ ತೆಗೆದು ಹಾಕಲಾಗುತ್ತೆ. ಅರ್ಹ ಫಲಾನುಭವಿಗಳಿಗೆ ತೊಂದರೆ ಆಗಬಾರ್ದು. ಹೌದು, ಅರ್ಹ ಫಲಾನುಭವಿಗಳಿಗೆ ತೊಂದರೆ ಆಗದಂತೆ ಅನರ್ಹರನ್ನ ತೆಗೆದು ಹಾಕಬೇಕು ಅಂತ ಈಗಾಗಲೇ ಖುದ್ದು ಮುಖ್ಯಮಂತ್ರಿ DK ಶಿವಕುಮಾರ್ ಸರ್ ಅವರು ಸೂಚನೆ ಕೊಟ್ಟಿದ್ದಾರೆ. ಜುಲೈ ಮೊದಲ ವಾರದಿಂದಲೇ ನಿಮ್ಮ ಮನೆಗೆ ಅಧಿಕಾರಿಗಳ ಭೇಟಿ ಕೂಡ ಒಂದು ಕಡೆಗೆ ಶುರು ಆಗಲಿದೆ ವೀಕ್ಷಕರೇ. ಈಗ ಬಾಕಿ ಕಂತು ಹಣ ಯಾವಾಗ ಜಮೆ ಆಗುತ್ತೆ ಎಂಬುದು ನಿಮ್ಮ ಪ್ರಶ್ನೆಗೆ ಉತ್ತರ ನೋಡಿ. ಜುಲೈ 2ನೇ ವಾರದಿಂದ ನಿಮ್ಮ ಅಕೌಂಟ್ಗೆ ಹಣ, ಬಾಕಿ ಕಂತು ಹಣ ಜಮೆ ಆಗಲಿದೆ ನೋಡಿ. ಕೆಲವೊಮ್ಮೆ ಒಂದು ತಿಂಗಳು ಹಣ ಬಂದಿಲ್ಲ ಅಂದ್ರೆ ಮತ್ತೊಂದು ತಿಂಗಳು ಅಂದ್ರೆ 2ನೇ ತಿಂಗಳು ಬಾಕಿ ಕಂತು ಹಣವನ್ನ 2 ಬಾರಿ 2,000 ರೂಪಾಯಿಗೆ 2 ಬಾರಿ ಜಮೆ ಮಾಡೋದ್ರ ಮೂಲಕ ಕ್ಲಿಯರ್ ಮಾಡಲಾಗುತ್ತೆ ನೋಡಿ. ನಿಮಗೆ ಇಲ್ಲಿವರೆಗೂ 29ನೇ ಕಂತಿನವರೆಗೂ ಮಾತ್ರ ಹಣ ಬಂದಿದ್ರೆ, ಅಂದ್ರೆ 30ನೇ ಕಂತು ಹಣ ಬಂದಿಲ್ಲ, 31ನೇ ಕಂತು, 32ನೇ ಕಂತು, ಈ 3 ಕಂತು ಒಟ್ಟು 6,000 ರೂಪಾಯಿ ನಿಮಗೆ ಹಣ ಬಂದಿಲ್ಲ ಅಂದ್ರೆ ಜುಲೈ 2ನೇ ವಾರ ಅಂದ್ರೆ ಜುಲೈ 15ನೇ ತಾರೀಕಿನ ನಂತರ ಅಥವಾ ಈ ಒಂದು ಜುಲೈ ತಿಂಗಳ SIR ಅಲ್ಲಿ, ಅಂದ್ರೆ ಈ ಒಂದು ಮತದಾರರ ಪಟ್ಟಿ ಪರಿಷ್ಕರಣೆ ಮುಗಿದ ನಂತರ ಅಂತಿಮ ಒಂದು ಮತದಾರರು ಯಾರು ಉಳಿತಾರೆ ಅವರಿಗೆ ಮಾತ್ರ ಒಂದು ಗೃಹಲಕ್ಷ್ಮಿ ಹಣವನ್ನ, ಬಾಕಿ ಹಣವನ್ನು ಕೂಡ ಜಮೆ ಮಾಡೋದ್ರ ಮೂಲಕ ಹಣವನ್ನ ಕ್ಲಿಯರ್ ಮಾಡಲಾಗುತ್ತೆ. ಆದ್ರೆ ಒಂದು ಕಡೆಗೆ ಯಾವುದೇ ರೀತಿ ಒಂದು ಕಂತುಗಳನ್ನ ಬ್ಯಾಲೆನ್ಸ್ ಇಟ್ಕೊಳ್ಳಲ್ಲ, ಎಲ್ಲವನ್ನು ಕೂಡ ಪೇಮೆಂಟ್ ಮಾಡ್ತೀವಿ ಅಂತಾನು ಕೂಡ ಇಲ್ಲಿ ಹೇಳಲಾಗ್ತಾ ಇದೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ. ಸರ್ಕಾರದಿಂದ ಅಧಿಕೃತವಾಗಿ ಯಾವಾಗ ಹಣ ಬಿಡುಗಡೆ ಆಗುತ್ತೆ ಅದು ಮಾತ್ರ ಮಾಹಿತಿ ಬರೋದು ಬಾಕಿ ಇದೆ. ಇನ್ನು ಅಧಿಕೃತವಾಗಿ ಇನ್ನೂ ಕೂಡ ಮಾಹಿತಿ ಬಂದಿಲ್ಲ. ಕೊನೆಯದಾಗಿ ಸರ್ಕಾರ ಮಾರ್ಚ್ ತಿಂಗಳವರೆಗೂ ಹಣವನ್ನ ಬಿಡುಗಡೆ ಮಾಡಿತ್ತು. ಏಪ್ರಿಲ್ ತಿಂಗಳದ್ದು ಕೂಡ ಕೆಲವರಿಗೆ ಬಂದಿರಬಹುದು, ಕೆಲವರಿಗೆ ಬಂದಿಲ್ಲ ಅಂತಾನು ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಇನ್ನು ಎರಡನೇದಾಗಿ ಹೇಳ್ಬೇಕಂದ್ರೆ, ಗೃಹ ಜ್ಯೋತಿ ಯೋಜನೆಯಿಂದ
ಮನೆ ಮನೆಗೆ ಅಧಿಕಾರಿಗಳ ಒಂದು ಪರಿಶೀಲನೆ ಸಭೆ ಈಗ ಶುರುವಾಗ್ತಾ ಇದೆ ಅಧಿಕೃತವಾಗಿ. ಹೌದು, ಜುಲೈ ಮೊದಲ ವಾರದಿಂದಲೇ ಶುರುವಾಗ್ತಾ ಇದೆ. ಮನೆ ಮನೆಗೆ ಬರ್ತಾರೆ ಅಧಿಕಾರಿಗಳು. ಎಸ್ಕಾಂ ಸಿಬ್ಬಂದಿಯಿಂದ ಈಗಾಗಲೇ ಮನೆ ಮನೆ ಪರಿಶೀಲನೆ ಕೂಡ ಶುರುವಾಗ್ತಾ ಇದೆ. ನೋಡಿ, ಯಾರೆಲ್ಲ ಒಂದು ಗೃಹ ಬಳಕೆ ಕರೆಂಟ್ ಅನ್ನ ವಿದ್ಯುತ್ ಅನ್ನ ಅಂಗಡಿಗಳಿಗೆ ಬಳಸ್ತಾ ಇದ್ದೀರಾ ಅಂತವರ ಒಂದು ಕರೆಂಟ್ ಕೂಡ ಕಟ್ ಮಾಡಲ್ಲ. ಅಂದ್ರೆ ಅವರಿಗೆ 200 ಯೂನಿಟ್ ಉಚಿತ ಫ್ರೀ ಕೊಡೋದಿಲ್ಲ ಅಂತಾನೆ ಹೇಳ್ಬಹುದು. ಇನ್ನು ಎರಡನೇದಾಗಿ ಯಾರೆಲ್ಲ ಬಾಡಿಗೆ ಮನೆಯಲ್ಲಿ ವಾಸವಿರ್ತಾರೆ ಅವರು ಪ್ರಮಾಣ ಪತ್ರ ಕೊಡಬೇಕು. ನೋಡಿ, ಒಟ್ಟು 8 ದಾಖಲೆಗಳನ್ನು ರೆಡಿ ಇಡಬೇಕಾಗುತ್ತೆ, ಅವುಗಳನ್ನ ತೋರಿಸಬೇಕಾಗುತ್ತೆ. ಮೊದಲನೇದು ಇಂಪಾರ್ಟೆಂಟ್ ಆಧಾರ್ ಕಾರ್ಡು, ಮತ್ತೆ ಎರಡನೇದಾಗಿ ನಿಮ್ದು ಒಂದು ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರದ ಫೋಟೋ, ಅದನ್ನು ಕೂಡ ರೆಡಿ ಇಟ್ಕೊಳ್ಳಿ. ಅಂದ್ರೆ ಮನೆ ಮಾಲೀಕರು ಯಾರ ಒಂದು ಹೆಸರಲ್ಲಿ ಮೀಟರ್ ಇರುತ್ತೆ ಅವರದ್ದು ಒಂದು ಭಾವಚಿತ್ರದ ಫೋಟೋ ಕೂಡ ಬೇಕಾಗುತ್ತೆ. ಇನ್ನು ಮೂರನೇದಾಗಿ ವೋಟರ್ ID ಕಾರ್ಡ್ ಕೂಡ ಈ ಬಾರಿ ಕಡ್ಡಾಯ ಮಾಡಲಾಗ್ತಾ ಇದೆ, ಅಂದ್ರೆ ಮತದಾರರ ಗುರುತಿನ ಚೀಟಿ. ಇನ್ನು ನಾಲ್ಕನೇದಾಗಿ ಪ್ಯಾನ್ ಕಾರ್ಡ್ ಕೂಡ ಬೇಕು. ಇನ್ನು ಬಾಡಿಗೆ ಮನೆಯಲ್ಲಿದ್ರೆ ಬಾಡಿಗೆ ಒಪ್ಪಂದದ ಪತ್ರಗಳು ಕೂಡ ಬೇಕಾಗುತ್ತೆ. ಇನ್ನು ರೇಷನ್ ಕಾರ್ಡ್ ಹಾಗೂ ಜಾತಿ ಪ್ರಮಾಣ ಪತ್ರ ಕೂಡ ಕೋರಲಾಗಿದೆ ವೀಕ್ಷಕರೇ. ಸೊ ಎಲ್ಲ ದಾಖಲೆಗಳನ್ನು ನೀವು ರೆಡಿ ಇಟ್ಕೊಳ್ಳಿ. ಎದಕ್ಕಂದ್ರೆ ಈ ಒಂದು 7-8 ದಾಖಲೆಗಳು ಇದ್ರೆ ನಿಮ್ಮ ಮನೆಗೆ ವಿವಿಧ ಎಸ್ಕಾಂ ಮೀಟರ್ ರೀಡರ್ಗಳು ಅಥವಾ ಎಸ್ಕಾಂ ಸಿಬ್ಬಂದಿ ಗ್ರಾಹಕರ ಮನೆಗಳ ಭೇಟಿ ನೀಡಿ ಫಲಾನುಭವಿಗಳ ದಾಖಲೆ ಪರಿಶೀಲನೆ ಮಾಡ್ತಾರೆ. ಈ ವೇಳೆ ಅವರು ನೀವು ಕೊಟ್ಟ ಮಾಹಿತಿಗಳನ್ನ ಸಂಗ್ರಹಿಸಿ ಆಪ್ ಹಾಗೂ ಘೋಷಣಾ ಪತ್ರ ಮೂಲಕ ಅರ್ಜಿ ಭರ್ತಿ ಪ್ರಕ್ರಿಯೆಯನ್ನ ಪೂರ್ಣಗೊಳಿಸಲಿದ್ದಾರೆ. ಅಂದ್ರೆ ನಿಮ್ಮ ಮನೆ ಬಾಗಿಲಿಗೆ ಬಂದು ನಿಮ್ಮ ಗೃಹ ಜ್ಯೋತಿ ಯೋಜನೆ ಮತ್ತೊಮ್ಮೆ ಮರು ಅರ್ಜಿಯನ್ನ ಅಧಿಕಾರಿಗಳು ಅಥವಾ ಎಸ್ಕಾಂ ರೀಡರ್ಸ್ ಆಗಿರ್ಬೋದು, ಅಂದ್ರೆ ಎಸ್ಕಾಂ ಮೀಟರ್ ರೀಡರ್ಸ್ ಆಗಿರ್ಬೋದು ಅಥವಾ ಎಸ್ಕಾಂ ಸಿಬ್ಬಂದಿಗಳೇ ಈ ಮನೆ ಮನೆಗೆ ಬಂದು ಮಾಹಿತಿಯನ್ನ ಕೊಟ್ಟು ಪಡೆಯಲಿದ್ದಾರೆ ಅಂತಾನೂ ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಇನ್ನು SIR ಕೂಡ ಈಗ ನಮ್ಮ ಕರ್ನಾಟಕದಲ್ಲಿ ಶುರು ಆಗಿದ್ದು ನಿಮಗೆಲ್ಲ ಗೊತ್ತೇ ಇದೆ. ಮನೆ ಮನೆಗೆ BL ಅಧಿಕಾರಿಗಳು ಭೇಟಿ ಕೂಡ ಕೊಡ್ತಾ ಇದ್ದಾರೆ. ನೋಡಿ, ಮನೆಗಳಿಗೆ ಭೇಟಿ ಕೊಟ್ಟಾಗ BL ಅಧಿಕಾರಿಗಳು ಮನೆಯ ಗೋಡೆಗಳ ಮೇಲೆ ಬಾಗಿಲುಗಳ ಮೇಲೆ 2 ಕಲರ್ ಅಂತ ಒಂದು ಸ್ಟಿಕರ್ ಗಳನ್ನ ಅಂಟಿಸಬಹುದು. ಅಂದ್ರೆ ಒಂದು ನೇರಳೆ ಬಣ್ಣದ್ದು, ಒಂದು ಕೆಂಪು ಕಲರ್ ಬಣ್ಣದ್ದು. ನೋಡಿ, ಪ್ರತಿಯೊಬ್ಬರು ಕೂಡ ಈ ಒಂದು SIR ಅಲ್ಲಿ ಭಾಗಿಯಾಗಬೇಕು. ನೀವು ಪಂಚ ಗ್ಯಾರಂಟಿ ಯೋಜನೆ ಫಲಾನುಭವಿಗಳಾಗಿದ್ರೆ ನೀವು ಮತಪಟ್ಟಿಯಲ್ಲಿ ನಿಮ್ಮ ಹೆಸರು ಉಳಿಸಿಕೊಳ್ಳಲೇಬೇಕು. ನೋಡಿ ವೀಕ್ಷಕರೇ, ಅಧಿಕಾರಿಗಳು ನಿಮ್ಮ ಮನೆಗೆ ಸ್ಟಿಕರ್ ಅಂಟಿಸೋಕ್ಕಿಂತ ಮುಂಚೆ ನಿಮ್ಮ ಕೈಗೆ 2 ಅರ್ಜಿಗಳನ್ನ ಕೊಡ್ತಾರೆ. ಅಂದ್ರೆ ಎನ್ಯುಮರೇಷನ್ ಫಾರ್ಮ್ ಅಂತ ನೀವು ಅದಕ್ಕೆ ಕರೀಬಹುದು. ಅದನ್ನ ನೀವು ಕರೆಕ್ಟ್ ಆಗಿ ಫಿಲ್ ಮಾಡಬೇಕು. ಅಂದ್ರೆ ಅದರಲ್ಲಿ ನಿಮ್ಮ ಹೆಸರು, ನಿಮ್ಮ ಡೇಟ್ ಆಫ್ ಬರ್ತ್ ಅಂದ್ರೆ ನಿಮ್ಮ ಒಂದು ಜನ್ಮ ದಿನಾಂಕ ಅಥವಾ ನಿಮ್ಮ ತಂದೆ ಹೆಸರು, ತಾಯಿ ಹೆಸರು ಮತ್ತು ಅವರದ್ದು ಎಪಿಕ್ ನಂಬರ್ ಅಂದ್ರೆ ವೋಟರ್ ID ಕಾರ್ಡ್ ಮೇಲಿರೋ ನಂಬರ್ ಅನ್ನ ನೀವು ಹಾಕಬೇಕಾಗುತ್ತೆ. ಇನ್ನು 2002ರಲ್ಲಿ ಇದ್ದ ಅಥವಾ 2002 ಮುಂಚೆ ಇದ್ದ ಮತಪಟ್ಟಿಯಲ್ಲಿ ಹೆಸರಿದ್ರೆ ಅವರು ಕೂಡ ತಮ್ಮ ಒಂದು ಹೆಸರನ್ನ ಹಾಕಬೇಕಾಗುತ್ತೆ. ಇನ್ನು 2025ರಲ್ಲಿ ಯಾರೆಲ್ಲ ಮತಪಟ್ಟಿಯಲ್ಲಿ ತಮ್ಮ ಹೆಸರು ಇಟ್ಕೊಂಡಿದ್ರು ನೋಡಿ, ಅವರು ಕೂಡ ಅಂದ್ರೆ ಪ್ರತಿಯೊಬ್ರು ಕೂಡ 18 ವರ್ಷ ಮೇಲ್ಪಟ್ಟವರು ಈ ಒಂದು ಅರ್ಜಿಗಳನ್ನ ತುಂಬೋದ್ರ ಮೂಲಕ ಒಂದು ಅರ್ಜಿ ಅಂದ್ರೆ 2 ನಿಮಗೆ ಎನ್ಯುಮರೇಷನ್ ಅರ್ಜಿ ಕೈಯಲ್ಲಿ ಕೊಟ್ಟಿರ್ತಾರಲ್ಲ, ಒಂದು ಅರ್ಜಿ ಸಹಿ ಮಾಡಿ ನೀವು ನಿಮ್ಮ ಹತ್ರ ಇಟ್ಕೋಬಹುದು, ಇನ್ನೊಂದು ಅರ್ಜಿ ಸಹಿ ಮಾಡಿ ಆಫೀಸರ್ಸ್ಗೆ ಅಂದ್ರೆ BL ಅಧಿಕಾರಿಗಳಿಗೆ ನೀವು ಕೊಡಬೇಕು. ಅಂದ್ರೆ ಭರ್ತಿ ಮಾಡಿ ನೀವು ಸಹಿ ಮಾಡಿ ಅರ್ಜಿಯಿಂದ ದೃಢೀಕರಣ ಸ್ವೀಕೃತಿ ಪಡ್ಕೊಂಡ್ರೆ ಮಾತ್ರ ನಿಮ್ದು ಮತದಾನ ಉಳಿಯುತ್ತೆ, ಇಲ್ಲ ಅಂದ್ರೆ ಉಳಿಯಲ್ಲ ಅಂತಾನು ಕೂಡ ಇಲ್ಲಿ ಹೇಳ್ಬೋದು. ಒಂದು ವೇಳೆ ಮತಪಟ್ಟಿಯಿಂದ ನಿಮ್ಮ ಹೆಸರು ಹೋತಪ್ಪ ಅಂದ್ರೆ ನಿಮಗೆ ಗೃಹಲಕ್ಷ್ಮಿ ಹಣನೂ ಬರಲ್ಲ, ಅನ್ನಭಾಗ್ಯ ಅಕ್ಕಿನೂ ಸಿಗಲ್ಲ, ಪಿಂಚಣಿ ಹಣ ಅಂದ್ರೆ ವೃದ್ಧಾಪ್ಯ ವೇತನ ಆಗಿರ್ಬೋದು, ಸಂಧ್ಯಾ ಸುರಕ್ಷಾ ಯೋಜನಾ ಹಣ ಆಗಿರ್ಬೋದು, ವೃದ್ಧಾಪ್ಯ ವೇತನ, ವಿಧವಾ ವೇತನ, ವಿಕಲಚೇತನರ ಪಿಂಚಣಿ ಹಣ ಯಾವುದು ಕೂಡ ಬರಲ್ಲ. ಸೊ ವೀಕ್ಷಕರೇ, ಮತಪಟ್ಟಿಯಲ್ಲಿ ಹೆಸರು ಉಳಿದ್ರೆ ಮಾತ್ರ ನಿಮ್ದು ಎಲ್ಲಾ ಸರ್ಕಾರದ ಯೋಜನೆಗಳ ಲಾಭ ಆಗಿರ್ಬೋದು, ರೇಷನ್ ಕಾರ್ಡ್ ಅಕ್ಕಿ ಆಗಿರ್ಬೋದು, ಎಲ್ಲ ಕೂಡ ನಿಮಗೆ ಸಿಗುತ್ತೆ. ಸೊ ಇದು ತುಂಬಾ ಇಂಪಾರ್ಟೆಂಟ್ ಅಂತಾನೆ ಹೇಳ್ಬಹುದು. ಇನ್ನು ನಿಮ್ಮ ಹತ್ರ BPL ಕಾರ್ಡ್ ಇರಲಿ, AY ಕಾರ್ಡ್ ಇರಲಿ, ನಿಮಗೂ ಕೂಡ ಒಂದು ಗುಡ್ ನ್ಯೂಸ್ ಕೂಡ ಸದ್ಯಕ್ಕೆ ರಾಜ್ಯ ಸರ್ಕಾರದಿಂದ ಬರ್ತಾ ಇದೆ. ಅದೇನಪ್ಪಾ ಅಂದ್ರೆ ಕೇವಲ ಇಲ್ಲಿ BPL ಕಾರ್ಡ್ ಇದ್ದವರಿಗೆ ಅಕ್ಕಿ ಮಾತ್ರ ಕೊಡಲ್ಲ. ನೋಡಿ, ಇತ್ತ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಕೂಡ ಉಚಿತವಾಗಿ ಕೊಡಬೇಕು ಅಂತ ಇಲ್ಲಿ ಹೇಳಲಾಗ್ತಾ ಇದೆ. ಹೌದು, ಎಲ್ಲಾ BPL ಕಾರ್ಡ್ ಇದ್ದವರಿಗೂ ಕೂಡ ಮತ್ತು ಇದರ ಜೊತೆಗೆ APL ಕಾರ್ಡ್ ಇದ್ದವರಿಗೂ ಕೂಡ ರಿಯಾಯಿತಿ ದರದಲ್ಲಿ ಅಂದ್ರೆ ತುಂಬಾ ಕಡಿಮೆ ಬೆಲೆಗೆ, ಕಡಿಮೆ ದರದಲ್ಲಿ ಚಿಕಿತ್ಸೆ ಆಸ್ಪತ್ರೆಗಳಲ್ಲಿ ಕೊಡಬೇಕು. ಇಂಥ ಒಂದು ಹೊಸ ಯೋಜನೆ ಮುಂದಿನ ಬರೋ ದಿನಗಳಲ್ಲಿ ಜಾರಿಗೆ ಬರ್ತಾ ಇದೆ. ಈಗಾಗಲೇ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಕಾರ್ಡ್ ಅಂತ ಇದೆ, ಆರೋಗ್ಯ ಕರ್ನಾಟಕ ಕಾರ್ಡ್ ಅಂತ ಇದೆ. ಅದರ ಜೊತೆಗೆ BPL ಕಾರ್ಡ್ ಇದ್ದವರಿಗೆ ಮತ್ತು AY ಕಾರ್ಡ್ ಇದ್ದವರಿಗೂ ಕೂಡ ಆರೋಗ್ಯ ಚಿಕಿತ್ಸೆಯಲ್ಲಿ ಅಂದ್ರೆ ಆರೋಗ್ಯ ಭಾಗ್ಯ ಯೋಜನೆ ಅಡಿಯಲ್ಲಿ ಯಾವೆಲ್ಲ ಒಂದು ಚಿಕಿತ್ಸೆ ಸರ್ಕಾರದಿಂದ ಕೊಡಬೇಕು ಅದನ್ನು ಕೂಡ ಕೊಡಲಾಗುತ್ತೆ ಅಂತ ಹೇಳಲಾಗಿದೆ. ಇನ್ನು ಎರಡನೇದಾಗಿ ಅನ್ನಭಾಗ್ಯ ಅಕ್ಕಿ ಯೋಜನೆಯಲ್ಲಿ ಅಕ್ಕಿ 5 kg ಹೆಚ್ಚುವರಿ ವಿತರಣೆಗೆ ಆಹಾರ ಇಲಾಖೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ನೋಡಿ, ಕೆಲವೊಬ್ಬರು ನಮಗೆ ರಾಗಿ ಬೇಡ ಅಕ್ಕಿನೇ ಕೊಡಿ ಅಂತ ಹೇಳ್ತಾ ಇದ್ರು. ಸೊ ಇದಕ್ಕೆ ಒಂದು ಗ್ರೀನ್ ಸಿಗ್ನಲ್ ಕೊಟ್ಟಂತಾಗಿದೆ. ಸೊ ರಾಗಿ ಬೇಡ ಅಂದ್ರೆ ಹೆಚ್ಚುವರಿ 5 kg ವರೆಗೂ ಅಕ್ಕಿ ಕೂಡ ವಿತರಣೆ ಮಾಡಲು ಈಗಾಗಲೇ ಕರ್ನಾಟಕ ಸರ್ಕಾರದಿಂದ ಗ್ರೀನ್ ಸಿಗ್ನಲ್ ಸಿಕ್ಕಿರುವಂತದ್ದು. ಒಂದು ಶಾಕಿಂಗ್ ಸುದ್ದಿ ಏನಪ್ಪಾ ಅಂದ್ರೆ 14 ಲಕ್ಷ ಅನರ್ಹ BPL ಕಾರ್ಡುಗಳು ಕೂಡ ಪತ್ತೆಯಾಗಿದ್ದಾವೆ. 14 ಲಕ್ಷ ಅನರ್ಹ BPL ಕಾರ್ಡುಗಳನ್ನ ಹಂತ ಹಂತವಾಗಿ APL ಕಾರ್ಡ್ಗೆ ಶಿಫ್ಟ್ ಕೂಡ ಮಾಡಲಾಗ್ತಾ ಇದೆ. ಅಂದ್ರೆ 14 ಲಕ್ಷ ಜನರು BPL ಕಾರ್ಡು
ಕಳೆದುಕೊಳ್ಳಲಿದ್ದಾರೆ ಅಂತ ಹೇಳ್ಬಹುದು. ಅಂದ್ರೆ ಅವರು ಅನರ್ಹರು, ಶ್ರೀಮಂತರು, ಅಂದ್ರೆ ದೊಡ್ಡ ದೊಡ್ಡ ವ್ಯಾಪಾರಸ್ಥರಾಗಿರ್ಬೋದು ಅಥವಾ ಲಕ್ಷಾಂತರ ರೂಪಾಯಿ ದುಡಿಯೋರಾಗಿರ್ಬೋದು, ಅವರ BPL ಕಾರ್ಡು APL ಕಾರ್ಡ್ ಆಗ್ತಾ ಇದೆ. ಕೇವಲ 1,20,000 ರೂಪಾಯಿ ಒಳಗಡೆ ಆದಾಯ ಇದ್ದವರಿಗೆ ಮಾತ್ರ BPL ಕಾರ್ಡ್ ಅಂತ ಹೇಳಲಾಗಿದೆ ವೀಕ್ಷಕರೇ. ಇನ್ನು ಕೊನೆಯದಾಗಿ ಇಂದಿರಾ ಕಿಟ್ ಬಗ್ಗೆ ಇನ್ನೂ ಕೂಡ ಸರ್ಕಾರದ ಮಟ್ಟದಲ್ಲಿ ಚರ್ಚೆ ನಡೀತಾ ಇಲ್ಲ. 5 kg ಅಕ್ಕಿ ಕೊಟ್ಟು 5 kg ಅಕ್ಕಿ ಬದಲಾಗಿ ಇಂದಿರಾ ಕಿಟ್ ಮೂಲಕ ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿ ಬೇಳೆ ಇದನ್ನ ವಿತರಣೆ ಮಾಡ್ತೀವಿ ಅಂತ ಹೇಳಿದ್ರಲ್ಲ, ಅದು ಜುಲೈ ತಿಂಗಳಲ್ಲೂ ಕೂಡ ಪ್ರಾರಂಭವಾಗುವುದು ವಿಳಂಬವಾಗಬಹುದು ಅಂತ ಇಲ್ಲಿ ಹೇಳಲಾಗ್ತಾ ಇದೆ ವೀಕ್ಷಕರೇ. ಇನ್ನು ಕೊನೆಯದಾಗಿ ಗ್ಯಾಸ್ ಸಿಲಿಂಡರ್ ಬಳಕೆ ಮಾಡೋರಿಗೆ ಒಂದು ಬಿಗ್ ಸಿಹಿ ಸುದ್ದಿ ಕೂಡ ಬಂದಿದೆ. ಎದಕ್ಕಪ್ಪ ಅಂದ್ರೆ ಅಮೆರಿಕ ಮತ್ತು ಇಸ್ರೇಲ್ ಇರಾನ್ ನಡುವಿನ ಯುದ್ಧ ಕೊನೆ ಆಗ್ತಾ ಇದ್ದಂತೆ ಪೆಟ್ರೋಲ್ ಡೀಸೆಲ್ ಬೆಲೆ ಕೂಡ ಇಳಿಕೆ ಆಗುವ ನಿರೀಕ್ಷೆ ಒಂದು ಕಡೆಗಿದೆ. ಎದಕ್ಕಂದ್ರೆ ಕಚ್ಚಾ ತೈಲ ಬೆಲೆ ಭಾರಿ ಒಂದು ಇಳಿಕೆ ಆಗಿದೆ. ಇತ್ತ ಗ್ಯಾಸ್ ಸಿಲಿಂಡರ್ ಬೆಲೆ ಕೂಡ ಇಳಿಕೆ ಆಗಿದೆ. ಹೌದು, ಜುಲೈ ಮೊದಲ ದಿನವೇ ವಾಣಿಜ್ಯ ಬಳಕೆ LPG ಸಿಲಿಂಡರ್ ಬೆಲೆ 183 ರೂಪಾಯಿಯಷ್ಟು ಇಳಿಕೆ ಮಾಡಲಾಗಿದೆ. ಹೀಗಾಗಿ ಈ ಒಂದು ವಾಣಿಜ್ಯ ಗ್ಯಾಸ್ ಸಿಲಿಂಡರ್ ಬೆಲೆಯಲ್ಲಿ ಒಂದು ಇಳಿಕೆ ಕಂಡಿದೆ ಅಂತ ಹೇಳ್ಬಹುದು. ಆದ್ರೆ ಗೃಹ ಬಳಕೆ ಗ್ಯಾಸ್ ಸಿಲಿಂಡರ್ ಬೆಲೆಯಲ್ಲಿ ಯಾವುದೇ ಬದಲಾವಣೆ ಮಾಡದೆ ಯಥಾಸ್ಥಿತಿ ಕಾಯ್ದುಕೊಳ್ಳಲಾಗಿದೆ ಅಂತಾನೂ ಕೂಡ ಹೇಳಬಹುದು. ಈ ವರ್ಷದ ಮೊದಲ ಬಾರಿ ಬೆಲೆಯಲ್ಲಿ ಇಳಿಕೆ ಮಾಡಲಾಗಿದೆ ಅಂತಾನೂ ಕೂಡ ಹೇಳಬಹುದು. ತೈಲ ಕಂಪನಿಗಳು ತೈಲ ಮತ್ತು LPG ದರ ಪರಿಷ್ಕರಣೆ ಪ್ರತಿ ತಿಂಗಳು ಮೊದಲ ದಿನ ಮಾಡುತ್ತೆ. ಮಧ್ಯಪ್ರಾಚ್ಯದ ಯುದ್ಧದ ಪರಿಣಾಮದಿಂದಾಗಿ ಭಾರತದಲ್ಲಿ ಪೆಟ್ರೋಲ್, ಡೀಸೆಲ್ ಹಾಗೂ ಗ್ಯಾಸ್ ಸಿಲಿಂಡರ್ ಸೇರಿದಂತೆ ಬಹುತೇಕ ವಸ್ತುಗಳ ಬೆಲೆ ಏರಿಕೆಯಾಗಿತ್ತು. ಈಗ ಯುದ್ಧದ ತೀವ್ರತೆ ಕಡಿಮೆ ಆಗಿದೆ. ಸೊ ಈಗ ಮುಂದಿನ ಬರೋ ದಿನ ಕೇವಲ ಗ್ಯಾಸ್ ಸಿಲಿಂಡರ್ ಮಾತ್ರ ಅಲ್ಲ, ಪೆಟ್ರೋಲ್, ಡೀಸೆಲ್ ಬೆಲೆ ಕೂಡ ಇಳಿಕೆ ಆಗುವ ಎಲ್ಲ ನಿರೀಕ್ಷೆ ಇದೆ. ಇನ್ನು ಜುಲೈ ತಿಂಗಳಿನಿಂದಲೇ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲಿನ ಇದ್ದ ನಿರ್ಬಂಧಗಳನ್ನ ಕೇಂದ್ರ ಸರ್ಕಾರ ತೆಗೆದು ಹಾಕಿದೆ. ಅಂದ್ರೆ ಇಂತಿಷ್ಟೇ ಪೆಟ್ರೋಲ್ ಕೊಡಬೇಕು, ಇಂತಿಷ್ಟೇ ಡೀಸೆಲ್ ಕೊಡಬೇಕು ಅಂತ ನಿಯಮ ಇತ್ತಲ್ಲ, ಅದೆಲ್ಲವನ್ನು ಕೂಡ ತೆಗೆದು ಹಾಕಲಾಗಿದೆ. ಇದು ಕೂಡ ಒಂದು ಗುಡ್ ನ್ಯೂಸ್ ಆಗಿದೆ. 14 kg ಗ್ಯಾಸ್ ಸಿಲಿಂಡರ್, ಅದು ಮನೆಗೆ ಬಳಸೋ ಗ್ಯಾಸ್ ಸಿಲಿಂಡರ್ ಬೆಲೆ 942 ರೂಪಾಯಿ, ಅದು ಯಥಾಸ್ಥಿತಿಯಲ್ಲಿದೆ. ಆದ್ರೆ ಇಲ್ಲಿ ವಾಣಿಜ್ಯ ಗ್ಯಾಸ್ ಸಿಲಿಂಡರ್ ಬೆಲೆ ಏನಿದೆ ನೋಡಿ, ಅದು ಈಗ ಇಳಿಕೆ ಆಗಿರುವಂತದ್ದು ವೀಕ್ಷಕರೇ. ಸೊ ಈಗ ವಾಣಿಜ್ಯ ಗ್ಯಾಸ್ ಸಿಲಿಂಡರ್ ಬೆಲೆ ಬರೋಬ್ಬರಿ 3,113 ರೂಪಾಯಿಂದ 2,930 ರೂಪಾಯಿಗೆ ಇಳಿಕೆ ಆಗಿದೆ. ಮುಂದಿನ ತಿಂಗಳು ಮತ್ತಷ್ಟು ಇಳಿಕೆ ಆಗಬಹುದು ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ. ಇವತ್ತಿಗೆ ಇಷ್ಟ ಆಗಿತ್ತು. ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.